ಕಳೆದ 25 ವರ್ಷಗಳಿಂದ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನು ವಿವಿಧ ಹೆಸರುಗಳಲ್ಲಿ ಮತ್ತು ವಿವಿಧ ಆಯಾಮಗಳಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು ಅಂತಂದರೆ, ಈ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಪಿಯಾನೋ ನುಡ್ಸೋರಿಗೆ, ತಬಲಾ ಹೊಡಿಯೋರಿಗೆ, ಹಾರ್ಮೋನಿ ಬಾರಿಸೋರಿಗೆ ಮತ್ತು ಹಾಡು ಹೇಳ್ತಕ್ಕಂಥವ್ರಿಗೆ, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಿ ಅವ್ರಿಗೆ ಭಾರತದ ಶ್ರೇಷ್ಠ ನಾಗರಿಕ ಪುರಸ್ಕಾರ ಆಗಿರ್ತಕ್ಕಂಥ ಭಾರತ ರತ್ನ ಪುರಸ್ಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಕೊಡಬೇಕಾಗಿದ್ದು ಯಾರ್ಯಾರಿಗೆ ಅಂತ ನಾವು ನೋಡೋದಾದರೆ, ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರಿಗೆ ಈ ದೇಶ ಬೇಷರತ್ತಾಗಿ ಮೊಟ್ಟ ಮೊದಲ ಭಾರತ ರತ್ನವನ್ನು ಘೋಷಣೆ ಮಾಡಬೇಕಾಗಿತ್ತು. ಕಾರಣ ಏನು ಅಂತಂದರೆ, ಈ ದೇಶದಲ್ಲಿ SC STಗಳು ಮತ್ತು OBC ಗಳಿಗೆ, ಶೂದ್ರರು ಮತ್ತು ಅಸ್ಪೃಶ್ಯ ಜನಾಂಗಗಳಿರ್ತಕ್ಕಂಥ ಕೋಟ್ಯಾನುಕೋಟಿ ಜನರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ವಿದ್ಯೆ, ಅಧಿಕಾರ, ಆಸ್ತಿಯನ್ನು ನಿಷೇಧಿಸಿ ಅವರನ್ನು ಗುಲಾಮಗಿರಿಗೆ ತಳ್ಳಿ ಇಡೀ ಭಾರತದ ಸಾಮಾಜಿಕ ಅಂತರಂಗ ಇದೆಯಲ್ಲ ಅದು ಕಗ್ಗತ್ತಲೆಯಲ್ಲಿ ಮುಳುಗಿಸ್ಬಿಟ್ಟಿದ್ರು. ಮನುಧರ್ಮಶಾಸ್ತ್ರದ ಮುಖಾಂತರ ಈ ಒಂದು ವ್ಯವಸ್ಥೆಯಲ್ಲಿ ಭಾರತದ ಸಾಮಾಜಿಕ ಅಂತರಂಗವನ್ನು ಕಗ್ಗತ್ತಲೆಯಲ್ಲಿ ಮುಳುಗಿಸ್ಬಿಟ್ಟಿದ್ರು. ಆ ಕಗ್ಗತ್ತಲೆಯಲ್ಲಿ ಮುಳುಗಿದ್ದಂಥ ಭಾರತದ ಸಾಮಾಜಿಕ ಅಂತರಂಗಕ್ಕೆ ಒಂದು ಅಕ್ಷರದ ಬೆಳಕನ್ನು ನೀಡಿರ್ತಕ್ಕಂಥವ್ರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಅವರು ಮೊಟ್ಟ ಮೊದಲ ಬಾರಿಗೆ 1848 ಜನವರಿ 1ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಪೂನಾ ನಗರದಲ್ಲಿರ್ತಕ್ಕಂಥ ಪೂನಾ ನಗರದ ಸಿಟಿನಲ್ಲಿ ಬುಧವಾರಪೇಟೆಯ ಬಿಡೆ ಅನ್ನೋರ ಮನೆಯಲ್ಲಿ ಮೊಟ್ಟ ಮೊದಲ ನಾನ್ ಬ್ರಾಹ್ಮಿನಿಕಲ್ ಶಾಲೆಯನ್ನು ತೆಗಿತಾರೆ. ಅಲ್ಲಿಯವರೆಗೆ ಇಡೀ ಭಾರತ ದೇಶದಲ್ಲಿ ಸುಮಾರು 4800 ವರ್ಷಗಳ ಕಾಲ ಈ ನೆಲದ ಶೂದ್ರರು, ಅಸ್ಪೃಶ್ಯರು, ಮೂಲ ನಿವಾಸಿಗಳಿಗೆ, ಹೆಣ್ಣು ಮಕ್ಕಳಿಗೆ ಆದಿಯಾಗಿ ಒಂದು ವಿದ್ಯೆ ಇರಲಿಲ್ಲ, ಎಜುಕೇಶನ್ ಇರಲಿಲ್ಲ. ಎಜುಕೇಶನ್ ಇದ್ದದ್ದಲ್ಲಿ ಅಂತ ಅಂದರೆ, ಇಸ್ಲಾಮಿಕ್ನವರು ಮದ್ರಾಸಗಳಲ್ಲಿ ಕಲಿಸ್ತಾ ಇದ್ರು, ಬ್ರಾಹ್ಮಣರು ತಮ್ಮ ಗಂಡಸರಿಗೆ ಗುರುಕುಲಗಳಲ್ಲಿ ಕಳಿಸ್ತಾ ಇದ್ರು, ಜೈನರು ಚೈತ್ಯಹಾರಗಳಲ್ಲಿ ವಿದ್ಯೆ ಕಲಿಸ್ತಾ ಇದ್ರು, ಬೌದ್ಧರು ತಮ್ಮ ವಿಹಾರಗಳಲ್ಲಿ ವಿದ್ಯೆ ಕಲಿಸ್ತಾ ಇದ್ರು. ಈ ರೀತಿ ಅವರವರ ಗಂಡಸರಿಗೆ ಮಾತ್ರ ವಿದ್ಯೆ ಇತ್ತೆ ಹೊರತಾಗಿ ಯಾವುದೇ ಜಾತಿಯ ಜನಾಂಗಗಳಿಗೆ ಸಾರ್ವತ್ರಿಕವಾದಂಥ ಶಿಕ್ಷಣ ನೀತಿ, ಸಾರ್ವಜನಿಕವಾದಂಥ ಶಿಕ್ಷಣ ನೀತಿ ಅಂತಕ್ಕಂಥದ್ದಿರಲಿಲ್ಲ. ಅದನ್ನು ಮೊದಲ ಬಾರಿಗೆ 1848 ಜನವರಿ 1ನೇ ತಾರೀಕು ಈ ಎಜುಕೇಷನ್ ಅಂತಕ್ಕಂಥದ್ದನ್ನು, ಅಕ್ಷರದ ಮಹತ್ವವನ್ನು ಅರ್ಥ ಮಾಡಿಕೊಂಡು, ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಂಡಂಥ ಫುಲೆ ದಂಪತಿಗಳು ತಮ್ಮ ನಿರಂತರವಾದಂಥ ಶೈಕ್ಷಣಿಕ ಕ್ರಾಂತಿಯಿಂದಾಗಿ ಈ ದೇಶದಲ್ಲಿ ಮೊಟ್ಟ ಮೊದಲ ನಾನ್ ಬ್ರಾಹ್ಮಿನಿಕಲ್ ಶಾಲೆ ತೆಗಿತು. ಅದರ ಪರಿಣಾಮವಾಗಿ ಇಡೀ ಶೋಷಿತ ಸಮಾಜದ ಎಲ್ಲ ಜಾತಿಯವರಿಗೆ, ಎಲ್ಲ ವರ್ಗದವರಿಗೆ ಶಿಕ್ಷಣ ಯಾವ ಗುರುಕುಲದ, ಬ್ರಾಹ್ಮಣರ ಗುರುಕುಲಗಳಲ್ಲಿ ಅಡಗಿದ್ದಂಥ ಒಂದು ಜ್ಞಾನದ ಗಂಗೆ SC STಯವರ ಕೆಳಸ್ತರದ ಸಮುದಾಯದವರ ಮನೆಯವರೆಗೆ, ಮೇಲ್ಜಾತಿಯಿಂದ ಹಿಡಿದು ಕೆಳಸ್ತರದ ಸಮುದಾಯದವರ ಮನೆಯವರೆಗೆ ಹರಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದಂಥವ್ರು ಫುಲೆ ದಂಪತಿಗಳು. ಸೊ ಇಂಥ ಫುಲೆ ದಂಪತಿಗಳನ್ನು ಗುರುತಿಸಿ ಸತ್ಯ ಶೋಧಕ ಸಮಾಜವನ್ನು ಕಟ್ಟಿದ್ದಾರೆ ಅವರು ಈ ನೆಲದಲ್ಲಿ. ಅದಕ್ಕೆ ವಿರುದ್ಧವಾಗಿ ಆರ್ಯ ಸಮಾಜ ಕಟ್ಟಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ಬ್ರಹ್ಮ ಸಮಾಜ ಕಟ್ಟಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ಬೇಕಾದಷ್ಟು ಕಟ್ಟಿದ್ದಾರೆ. ಆದರೆ ಸತ್ಯ ಶೋಧಕ ಸಮಾಜವನ್ನು ಕಟ್ಟಿ ಎಂತೆಂಥ ಕ್ರಾಂತಿಗಳನ್ನು ಮಾಡಿದ್ದಾರೆ ಅಂತಂದರೆ, ಫುಲೆ ದಂಪತಿಗಳು ಈ ವಿಧವಾ ವೇತನ, ವಿಧವೆಯರಿಗೆ ಮತ್ತೆ ಮರು ವಿವಾಹದ ಕಾಯ್ದೆಯನ್ನು ಮಾಡಿದ್ದಾರೆ, ಸತಿ ಸಾಗಮನ ಪದ್ಧತಿ ವಿರುದ್ಧ, ಅನಿಷ್ಟದ ಆಚರಣೆಗಳ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ, ಮತ್ತು ವಿಧವೆಯರನ್ನ ಕೇಶಮಂಡನ ಮಾಡ್ತಾ ಇದ್ದಿದ್ರ ವಿರುದ್ಧವಾಗಿ ಒಂದು ಅವೇರ್ನೆಸ್ ಮೂಡಿಸಿ ಆ ಕೇಶಮಂಡನ ಪದ್ಧತಿಯನ್ನು ನಿಷೇಧಿಸಿ ಮಾಡಿದ್ದಾರೆ. ಮತ್ತು ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದಂಥವ್ರಿಗೆ ತಮ್ಮ ಮನೆಯಲ್ಲಿ ತೋಡಿದಂಥ ಬಾವಿಯನ್ನೇ ಅಸ್ಪೃಶ್ಯರಿಗೆ ಮುಕ್ತವಾಗಿ ನೀರು ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಈ ಇಂಥ ಮಹೋನ್ನತವಾದಂಥ ತ್ಯಾಗ, ಅನುಪಮವಾದಂಥ ಸೇವೆ ಮಾಡಿರ್ತಕ್ಕಂಥ ಫುಲೆ ದಂಪತಿಗಳನ್ನು ಯಾಕೆ ಕಡೆಗಣಿಸಿದ್ದಾರೆ ಅಂತ ನಾವು ನೋಡೋದಾದರೆ, ಅವರು ಫೂಲ್ ಮಾಲಿ ಜಾತಿಯ ಬಣಜಿಗ ಸಮಾಜದ, ಬಲಿದ ಸಮಾಜದಲ್ಲಿ ಹುಟ್ಟಿರೋದ್ರಿಂದಾಗೇ ಇಂಥ ಎಲ್ಲ ಸೇವೆ ಮಾಡಿದ್ರು ಕೂಡ ಅವರನ್ನು ಈ ರೀತಿ ಸರ್ಕಾರದವರು ಕಡೆಗಣಿಸ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವ ಸಾಧನೆಯನ್ನೂ ಮಾಡದೇ ಇರತಕ್ಕಂಥ, ಅಕ್ಷರದ ವಿಚಾರಕ್ಕೆ ಯಾವ ಕ್ರಾಂತಿಯನ್ನು ಅನುಸರಣೆ ಮಾಡದೇ ಇರತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಅಕ್ಷರ ಬ್ರಹ್ಮ ಅನ್ನೋ ರೀತಿಯಲ್ಲಿ ಅವ್ರನ್ನ ಚಿತ್ರೀಕರಿಸಿದ್ದಾರೆ. ಮತ್ತೆ ಅವರು ಯಾಕೆ ಅವ್ರನ್ನ ಚಿತ್ರೀಕರಿಸಿದ್ದಾರೆ ಅಂತಂದ್ರೆ, ಅವರು ಸ್ವಲ್ಪ ಮೇಲ್ವರ್ಗದಿಂದ ಬಂದಿದ್ದಾರೆ. ಯಾವ ಸಮಾಜ ಮೇಲ್ವರ್ಗದಲ್ಲಿ ಇದ್ಕೊಂಡು ಅವ್ರಿಗೆ ಅಕ್ಷರ ಕೊಡಬೇಡಿ ಅಂತ ಹೇಳ್ತಿರೋ ಆ ಸಮಾಜದಿಂದ ಬಂದಿರತಕ್ಕಂಥವ್ರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ ಆ ವಲಯದಲ್ಲಿ. ಆದ್ರೆ ಆ ವಲಯಕ್ಕೋಸ್ಕರ ಕೆಲಸ ಮಾಡಿ ತಮ್ಮ ಸ್ವಂತ ದುಡ್ಡಲ್ಲಿ, ತಮ್ಮ ಸ್ವಂತ ನೆಲದಲ್ಲಿ ಶಾಲೆ ತೆಗೆದಿರ್ತಕ್ಕಂಥ ಫುಲೆ ದಂಪತಿಗಳನ್ನ ಈ ರೀತಿ ಕಡೆಗಣಿಸಿರ್ತಕ್ಕಂಥದ್ದು ಒಂದು ತೀವ್ರವಾದಂಥ ಅನ್ಯಾಯ ಅಂತಕ್ಕಂಥದ್ದನ್ನ ನಮ್ಮ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹೇಳ್ಕೊಂಡು ಬಂದಿದೆ. ಅದರಿಂದಾಗಿ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ 25 ವರ್ಷಗಳಿಂದ ಫುಲೆ ದಂಪತಿಗಳ ಹೆಸರಿನಲ್ಲಿ ಅಕ್ಷರ ಲೋಕದ ಅಸ್ಮಿತೆ, ಅಕ್ಷರ ಜಗತ್ತಿನ ಆಶಾಕಿರಣ, ಸಾಕ್ಷರ ಲೋಕದ ಶಿರೋಮಣಿ, ಸಾಕ್ಷರತೆಯ ಶಿಖರ, ಮತ್ತೆ ಅಸ್ಪೃಶ್ಯರು ಶೂದ್ರರ ಅಂತರಂಗಕ್ಕೆ ಅಕ್ಷರದ ಬೆಳಕು ತಂದ ಫುಲೆ ದಂಪತಿಗಳು
ಇಂಥ ಹೆಸರಿನಲ್ಲಿ ನೂರಾರು ಕಾರ್ಯಕ್ರಮಗಳನ್ನ ಮತ್ತೆ ಜನಜಾಗೃತಿ ಕಾರ್ಯಕ್ರಮಗಳನ್ನ, ಅವೇರ್ನೆಸ್ ಕಾರ್ಯಕ್ರಮಗಳನ್ನ, ವಿದ್ಯಾರ್ಥಿಗಳಿಗೆ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನ ನಾವು ನಿರಂತರವಾಗಿ ಮಾಡ್ಕೊಂಡು ಬರೋದ್ರ ಮೂಲಕ ಫುಲೆ ದಂಪತಿಗಳಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಸರ್ಕಾರದವರು ಎಲ್ಲ ರೀತಿಯ ಒಂದು ಇದನ್ನು ಕೂಡ ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಕೊಡ್ತಾರೆ, ಎಜುಕೇಷನ್ ಅನ್ನ ಬಿಟ್ಟು. ಯಾಕೆ ಎಜುಕೇಷನ್ ಅನ್ನ ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಕೊಡ್ತಾ ಇಲ್ಲ? ಸಾರ್ವಜನಿಕ ಶಿಕ್ಷಣ ಕ್ಷೇತ್ರಗಳನ್ನು ಯಾಕೆ ಅಭಿವೃದ್ಧಿಗೊಳಿಸ್ತಾ ಇಲ್ಲ? ಸರ್ಕಾರಿ ಶಾಲೆಗಳನ್ನು, ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಶೈಕ್ಷಣಿಕ ವಲಯವನ್ನು ಯಾಕೆ ವಿಕಾಸದತ್ತ ಕೊಂಡೋಗ್ತಾ ಇಲ್ಲ? ಪ್ರೈವೇಟ್ ಕಂಪನಿಗಳನ್ನು, ಪ್ರೈವೇಟ್ ಶಾಲೆಗಳನ್ನು, ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳನ್ನು ಅಷ್ಟೊಂದು ವೇಗವಾಗಿ ಬೆಳೆಸ್ತಾ ಇರ್ತಕ್ಕಂಥ ಸರ್ಕಾರದ ಸಾಮ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ಯಾಕೆ ಅವರು ಕಡೆಗಣಿಸ್ತಾ ಇದ್ದಾರೆ? ಇದನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಶೂದ್ರ ಮತ್ತು ಅಸ್ಪೃಶ್ಯರ ಮಕ್ಕಳುಗಳ ಸಂಖ್ಯೆ ಇದೆಯಲ್ಲ, ಅದು ತೀವ್ರವಾಗಿ ಕುಸಿತ ಕಾಣ್ತಾ ಇದೆ. ಆದ್ರಿಂದಾಗಿ ಈ ಸರ್ಕಾರಿ ಶಾಲೆಗಳ ಶಿಕ್ಷಣದ ಇದನ್ನ ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಎಲ್ಲ ರೀತಿಯಿಂದನೂ, ಇವತ್ತೇನು ಅವ್ರು ಬಸ್ ಕೊಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಪುಕ್ಕಟ್ಟೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರು ಶಿಕ್ಷಣ ಕೊಡಬೇಕು ಮತ್ತು ಆರೋಗ್ಯ ಕೊಡಬೇಕು. ಶಿಕ್ಷಣದ ವಿಚಾರಕ್ಕೋಸ್ಕರನೇ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಆ ಎಲ್ಲ ಕಾರಣಗಳಿಂದಾಗಿ ಈ ಸಾರಿ ನಾವು ಅಕ್ಷರಧಾಮ ಅಂತಕ್ಕಂಥ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರ್ ಅವರು, ಇನ್ನೂ ಅನೇಕ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಾವು ಒಂದು ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆಯನ್ನು ಕೂಡ ನಾವು ಕನಕಪುರದಲ್ಲಿ ಸ್ಪೋರ್ಟ್ಸ್ ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಈ ಒಂದು ಎಲ್ಲ ವಿಚಾರಗಳಿಂದಾದಿಯಾಗಿ ಮತ್ತೆ ಇಲ್ಲಿಯವರೆಗೆ ಏನು ಸರ್ಕಾರ ತನ್ನ ಬೇಜವಾಬ್ದಾರಿತನವನ್ನ ಮತ್ತೆ ತನ್ನ ಒಂದು ಮಾನಸಿಕವಾದಂಥ ಒಂದು ಭೌತಿಕ ದಿವಾಳಿತನವನ್ನ ಪ್ರದರ್ಶಿಸ್ತಾ ಇದೆ, ಅದರಿಂದ ಹೊರಬಂದು ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು ಬೇಷರತ್ತಾಗಿ ಅಂತಕ್ಕಂಥದ್ದು ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ವಿಚಾರ. ಅದರ ಜೊತೆಗೆ 2018ನೇ ಸಾಲಿನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ಜನವರಿ 3 ನಮ್ಮ ಟ್ರಸ್ಟ್ನ ಹೋರಾಟದ ಫಲವಾಗಿ ಮತ್ತು ತಾವೆಲ್ಲರೂ ಕೂಡ ಕ್ರಿಯಾಶೀಲವಾದಂಥ ಪತ್ರಕರ್ತರು ಸುಮಾರು 20-25 ವರ್ಷಗಳಿಂದ ನಮ್ಮ ಟ್ರಸ್ಟ್ನ ಕಾರ್ಯಕ್ರಮಗಳನ್ನು ಬರೆದಿದ್ದ ಪರಿಣಾಮವಾಗಿ ನಾವೆಲ್ಲ ಪೇಪರ್ ಕಟ್ಟಿಂಗ್ಸ್ನ ಮತ್ತು ಬ್ರೋಷರ್ನ ತಗೊಂಡು ನಾವು ಸುರೇಶ್ ಕುಮಾರ್ ಅವ್ರ ಹತ್ರ ಹೋಗಿ ಮಾತನಾಡಿದಾಗ ಸುರೇಶ್ ಕುಮಾರ್ ಅವರು ಜನವರಿ 3 ಶಿಕ್ಷಕಿ ದಿನವನ್ನಾಗಿ ಆಚರಣೆ ಮಾಡಬೇಕು. ಯಾಕಂದ್ರೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ವಿ, ನೋಡಿ ಸ್ವಾಮಿ, ಈಗ ಶಿಕ್ಷಕರ ದಿನವನ್ನ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ, ಆದ್ರೆ ಶಿಕ್ಷಕಿ ದಿನವನ್ನಾಗಿ ಯಾರಿಗೂ ಆಚರಣೆ ಮಾಡಿಲ್ಲ, ಯಾಕೆ ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ಮಾಡಬಾರದು ಅಂತೇಳಿ ನಾವು ಕನ್ವಿನ್ಸ್ ಮಾಡಿದ್ರಿಂದಾಗಿ ಶಿಕ್ಷಕಿ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಅದು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತಾ ಇಲ್ಲ, ಅದನ್ನ ಪರಿಣಾಮಕಾರಿಯಾಗಿ ಆಚರಣೆಗೆ ತಂದಿಲ್ಲ. ಅದನ್ನ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಮತ್ತೊಮ್ಮೆ ಆದೇಶ ಹೊರಡಿಸಬೇಕು. ಅದನ್ನ ಸರ್ಕಾರ ವಿಶೇಷವಾಗಿ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಜನ್ಮದಿನವನ್ನ ಜನವರಿ 3 ರಾಷ್ಟ್ರೀಯ ಶಿಕ್ಷಕಿ ದಿನ ಅಂತೇಳಿ ಆಚರಣೆ ಘೋಷಣೆ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಈ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ವಿಚಾರಧಾರೆ ಇಟ್ಕೊಂಡು ಮಹಾರಾಷ್ಟ್ರ ಸರ್ಕಾರ ನಮ್ಮ ರಾಷ್ಟ್ರೀಯ ಹಬ್ಬಗಳ ಏನು ಕಾರ್ಯಕ್ರಮ ಮಾಡ್ತಾರೆ ಆ ರೀತಿಯಲ್ಲಿ ಮಹಾರಾಷ್ಟ್ರೀಯ ಹಬ್ಬದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆನ ಸರ್ಕಾರ ಮಾಡ್ತಾ ಇದೆ. ರಾಜ್ಯದಲ್ಲೂ ಕೂಡ ಸಾಕಷ್ಟು ಮೂಲಗಳಿಂದ ಕೂಡ ಸಾವಿತ್ರಿಬಾಯಿ ಫುಲೆ ಅವರ ಈ ದೇಶದ ಮೊದಲ ಅಕ್ಷರದಾತೆ, ಮೊದಲ ಅಕ್ಷರದಮ್ಮ ಅವ್ರಿಗೆ ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಸಂಖ್ಯಾತ ಶೂದ್ರರು ಮತ್ತು ಅಸ್ಪೃಶ್ಯರು ಮತ್ತು ಮಹಿಳೆಯರು ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಇವರ ಏನು ಧಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಜೊತೆ ನಾವು ನಿರಂತರವಾಗಿ ಇರ್ತೀವಿ, ಅವ್ರ ಹೋರಾಟಕ್ಕೆ ಕೈ ಜೋಡಿಸ್ತೀವಿ. ಏನು ಅವರ ಟ್ರಸ್ಟ್ ಈ ಒಂದು ಮನವಿ ಮಾಡ್ತಾ ಇದ್ದಾರೆ, ಈ ಮನೆಗೆ ನಮ್ಮದು ಕೂಡ ವೈಯಕ್ತಿಕವಾಗಿ ಮತ್ತು ನಮ್ಮ ತಾಲೂಕಿನ ಎಲ್ಲ ವಿಚಾರವಂತರ ಪರವಾಗಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರಿಗೆ ಗೌರವಯುತವಾದಂಥ ನ್ಯಾಯಯುತವಾಗಿ ಭಾರತ ರತ್ನ ಸಿಗಲೇಬೇಕು ಅನ್ನೋದು ನಮ್ಮ ಒಕ್ಕೂರಲ ಒಂದು ಮನವಿಯನ್ನು ನಿಮ್ಮ ಮೂಲಕ ನಾನು ಆಡಳಿತಕ್ಕೆ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ.